ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಹಿಂದೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ, ಇನ್ನೊಂದಷ್ಟಿದೆ ಅಂತಲೂ ಹೇಳಿದ್ದೆ. ಅದಕ್ಕೆ ಇವತ್ತು ಸಮಯ ಸಿಕ್ಕಿದೆ, ಹಾಗಾಗಿ ಇವತ್ತು ನಾನು ಇದಕ್ಕೆಲ್ಲನೂ ಉತ್ತರಗಳನ್ನು ಕೊಡ್ತಾ ಹೋಗ್ತೀನಂತೆ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಮಹಾ ನೈವೇದ್ಯ ಅಥವಾ ನೈವೇದ್ಯವನ್ನು ಮಾಡೋದು ದೇವರಿಗೆ ಹೇಗೆ ಮಾಡಬೇಕು ಅಂತೆಲ್ಲ ಕೇಳ್ತಾಯಿದ್ರಿ. ಈಗ ಮಹಾ ನೈವೇದ್ಯಕ್ಕೂ ದಿನನಿತ್ಯ ಮಾಡುವಂಥ ನೈವೇದ್ಯಕ್ಕೂ ಏನು ವ್ಯತ್ಯಾಸ ಅಂತೆಲ್ಲ ಕೇಳಿದ್ರಿ. ಮತ್ತು ಎರಡೆರಡು ಮೂರು ಪೂಜೆಗಳನ್ನು ಮಾಡಿದಾಗ ಸಪ್ರೇಟಾಗಿ ಬೇರೆ 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 ನೈವೇದ್ಯಗಳನ್ನು ಇಡಬೇಕಾ, ಅಥವಾ ಒಂದು ನೈವೇದ್ಯ ಇಟ್ಬಿಟ್ಟು ಎಲ್ಲರಿಗೂ ಅದನ್ನೇ ತೋರಿಸ್ಬೇಕಾ ಎಲ್ಲ ದೇವತೆಗಳಿಗೂ ಅಂತ ಸಹ ಕೇಳಿದ್ರಿ. ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಈ ವಿಷಯದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಮಹಾ ನೈವೇದ್ಯ ಅಂತಂದರೆ ನಾವು ಹಬ್ಬಗಳಲ್ಲಿ ಅಡುಗೆಗಳನ್ನು ಮಾಡ್ತೀವಿ ಅಲ್ವಾ. ತುಂಬ ಅಡುಗೆಗಳನ್ನು ಮಾಡ್ತೀವಿ, ಕೋಸಂಬರಿಯಿಂದ ಹಿಡಿದು ಚಟ್ನಿ, ಪಲ್ಯಗಳು ಮತ್ತು ತೋವೆ, ಈ ಥರ ಚಿತ್ರಾನ್ನ, ಪಾಯಸ, ಹೋಳಿಗೆ, ಆಮೇಲೆ ಬೋಂಡ, ಈ ಥರ ಎಲ್ಲ ಅಡುಗೆಯನ್ನು ಹಬ್ಬದಲ್ಲಿ ಮಾಡಿರ್ತೀವಿ. ಅದನ್ನು ಒಂದು ಬಾಳೆ ಎಲೆಯಲ್ಲಿ ಅಥವಾ ಒಂದು ಬೆಳ್ಳಿ ತಟ್ಟೆಯಲ್ಲಿ ಬಡಿಸ್ಬಿಟ್ಟು ದೇವರಿಗೆ ಮಹಾ ನೈವೇದ್ಯ ಅಂತ ಹೇಳಿ ತೋರಿಸ್ತೀವಿ. ಇದನ್ನು ಮಹಾ ನೈವೇದ್ಯ ಅಂತ ಕರಿತೀವಿ. ಅಂದರೆ ಎಲ್ಲವನ್ನು ಇಟ್ಟುಬಿಟ್ಟು, ಮತ್ತು ಏನಾದರೂ ನೀವು ಫಲಹಾರಗಳನ್ನು ಮಾಡಿದರೆ, ಅಂದರೆ ಚಕ್ಲಿ, ಕೋಡ್ಬೇಳೆ, ನಿಪ್ಪಟ್ಟು, ಈ ಥರದ್ದು, ಮತ್ತು ಕರ್ಜಿಕಾಯಿ ಅಂತೀವಲ್ವ ಅದು, ಈ ಥರ ಏನಾದರೂ ಭಕ್ಷ್ಯಗಳನ್ನು ಮಾಡಿ, ಅಥವಾ 5 ಬಗೆಯ ಸಿಹಿಗಳನ್ನು ಮಾಡಿ, ಮತ್ತು ಮೈಸೂರು ಪಾಕು, ಜಿಲೇಬಿ, ಈ ಥರ ಏನಾದರೂ ಸಿಹಿಗಳನ್ನು ಮಾಡಿ ನೈವೇದ್ಯಗಳನ್ನು ಮಾಡ್ತಾರೆ. ಜೊತೆಗೆ ಹಣ್ಣು, ಕಾಯಿ ಎಲ್ಲವನ್ನು ಇಟ್ಟು ನೈವೇದ್ಯ, ತಾಂಬೂಲ ದಕ್ಷಿಣೆ ಸಹಿತ ನೈವೇದ್ಯವನ್ನು ಮಾಡ್ತಾರೆ. ಹೀಗೆ ಎಲ್ಲವನ್ನು ನೈವೇದ್ಯವನ್ನು ತೋರಿಸೋದು, ಇದಕ್ಕೆ ಮಹಾ ನೈವೇದ್ಯ ಅಂತ ಕರಿತೀವಿ. ಈ ನೈವೇದ್ಯವನ್ನು ನಾವು ಹಬ್ಬದ ದಿನಗಳಲ್ಲಿ ಮಾಡ್ತೀವಿ. ಆಗ ಹಬ್ಬದ ದಿನಗಳಲ್ಲಿ ಮಾಡಿದಾಗ ಒಂದೊಂದು ದೇವರಿಗೆ ಅಂತ ಸಪ್ರೇಟಾಗಿ ಏನು ನೈವೇದ್ಯ ಮಾಡೋದಿಲ್ಲ, ಭಗವಂತನಿಗೆ ಅಂತ ಹೇಳಿಬಿಟ್ಟು ನೈವೇದ್ಯವನ್ನು ಮಾಡ್ತೀವಿ. ಈಗ ಮುಖ್ಯವಾಗಿ ನಾವು ಯಾರನ್ನು ಆರಾಧನೆ ಮಾಡ್ತೀವಿ? ಈಗ ಗಣಪತಿಯನ್ನು ಆರಾಧನೆಯನ್ನು ಮಾಡಿದರೂ ಸಹ ಗಣಪತಿಯಲ್ಲಿ ಇರ್ತಕ್ಕಂತಹ ಭಗವಂತ, ಗಣಪತಿಯ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ, ನಮ್ಮಲ್ಲೂ ಸಹ ಭಗವಂತನ ಸನ್ನಿಧಾನ ಇರುತ್ತೆ. ಪ್ರತಿಯೊಂದು ಜೀವರಾಶಿಗಳಲ್ಲೂ, ಜಡ ವಸ್ತುಗಳಲ್ಲೂ ಭಗವಂತನ ಸನ್ನಿಧಾನ ಇರುತ್ತೆ. ಭಗವಂತನ ಸನ್ನಿಧಾನ ಇಲ್ಲದೆ ಇರತಕ್ಕಂತಹ ಜಾಗ ಅಥವಾ ಯಾವುದೇ ಒಂದು ವಸ್ತು ಆಗಿರಲಿ, ಯಾವುದೇ ಒಂದು ಜೀವಿ ಆಗಿರಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಜಡವಾದಂಥ ವಸ್ತುಗಳಲ್ಲೂ ಸಹ ಭಗವಂತನ ಸನ್ನಿಧಾನ ಇರುತ್ತೆ. ಯಾಕೆ ನಾವು ಕಂಬದಿಂದ ಬಂದಂತಹ ನರಸಿಂಹದೇವರು ಅಂತ ಹೇಳ್ತೀವಿ, ಕಂಬದಲ್ಲಿ ನರಸಿಂಹದೇವರು ಇರ್ತಾನೆ ಅಂತ ಹೇಳ್ತೀವಿ. ಮತ್ತು ಹೊಸ್ತಿಲಲ್ಲೂ ಸಹ ನರಸಿಂಹನ ಸನ್ನಿಧಾನ ಇರುತ್ತೆ. ಹಾಗೆ ಪ್ರತಿಯೊಂದರಲ್ಲೂ ಸಹ ಭಗವಂತನ ಸನ್ನಿಧಾನ ಇರುತ್ತೆ. ಭಗವಂತ ಇಲ್ಲದೆ ಇರತಕ್ಕಂಥ ಜಾಗ ಯಾವುದೂ ಇಲ್ಲ. ಹಾಗಿದ್ದಾಗ ಈಗ ನಾವು ಗಣಪತಿಗೆ ಆಗಲಿ ಅಥವಾ ಆಂಜನೇಯನಿಗಾಗಲಿ ಲಕ್ಷ್ಮೀದೇವಿಗಾಗಲಿ ಸಪ್ರೇಟಾಗಿ ನೈವೇದ್ಯ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಬೇರೆ ಏನೋ ಪೂಜೆಯನ್ನು ಮಾಡ್ತೀವಪ್ಪ, ಈಗ ಒಂದು 21 ದಿನ ಒಂದು ಗಣಪತಿ ಪೂಜೆಯನ್ನು ಹಿಡಿದಿದ್ದೀವಿ ಅಂತಂದರೆ, ಗಣಪತಿಯ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಒಂದು ಕೊಬ್ಬರಿ ಬೆಲ್ಲ, ಒಂದು ಹಾಲು ಸಕ್ಕರೆ, ಹಣ್ಣು ಕಾಯಿ ಇಟ್ಟುಬಿಟ್ಟು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ ಅಲ್ವಾ. ಕೃಷ್ಣಾರ್ಪಣಮಸ್ತು ಅಂತಲೇ ಹೇಳೋದು. ಯಾವುದೇ ನೈವೇದ್ಯವನ್ನು ಯಾವ ದೇವರಿಗೆ ಮಾಡಿದರೂ ಸಹ ನಾವು ಹೇಳ್ತಕ್ಕಂಥದ್ದು ಕೃಷ್ಣಾರ್ಪಣಮಸ್ತು. ಯಾಕೆ? ಅಲ್ಲಿ ಭಗವಂತ ಇರ್ತಾನೆ, ಆ ಒಂದು ದೇವತೆಯ ಸನ್ನಿಧಾನದಲ್ಲಿ ಭಗವಂತ ಇರ್ತಾನೆ. ಹಾಗಾಗಿ ಅದನ್ನು ಭಗವಂತನೇ ಸ್ವೀಕಾರವನ್ನು ಮಾಡೋದು. ಹಾಗಾಗಿ ನಾವು ಪ್ರತಿಯೊಂದು, ಈಗ ನಾವು ಒಂದು ಸಲ ಒಂದು 3 ಪೂಜೆಯನ್ನು ಹಿಡ್ಕೊಂಡಿರ್ತೀವಿ ಅಲ್ವಾ. ಗಣಪತಿಯ ಪೂಜೆ ಒಂದು, ಆಂಜನೇಯನ ಪೂಜೆ ಒಂದು, ಮತ್ತು ಇನ್ನೊಂದು ಯಾವುದೋ ಪೂಜೆಯನ್ನು ಹಿಡ್ದಿರ್ತೀವಿ. ಆವಾಗ ಹೇಗೆ ನೈವೇದ್ಯ ಮಾಡಬೇಕು ಅಂತ ತುಂಬ ಜನಕ್ಕೆ ಇರುತ್ತೆ. ಸಪ್ರೇಟಾಗಿ ಒಂದೊಂದು ಬಟ್ಲಲ್ಲಿ ಅಥವಾ ಒಂದೊಂದು ಪ್ಲೇಟಲ್ಲಿ ನಿಮಗೇನು ಸಾಧ್ಯ ಆಗುತ್ತೋ ಅದು, ಕೊಬ್ಬರಿ ಬೆಲ್ಲ ಗಣಪತಿಗೆ, ಬೆಲ್ಲ ತುಪ್ಪ ಹನುಮಂತ ದೇವರಿಗೆ, ಅಥವಾ ಬಾಳೆಹಣ್ಣು ಹನುಮಂತ ದೇವರಿಗೆ, ಹೀಗೆ ಇಟ್ಬಿಟ್ಟು ನೈವೇದ್ಯವನ್ನು ಮಾಡ್ಬೋದು. ಅಂದರೆ ಇವಾಗ ಫಸ್ಟ್ ಗಣಪತಿ ಪೂಜೆ ಮಾಡಿದ ತಕ್ಷಣ ಗಣಪತಿಗೆ ಒಂದು ಕೊಬ್ಬರಿ ಬೆಲ್ಲ ಅಥವಾ ಬಾಳೆಹಣ್ಣು ನೈವೇದ್ಯ ಮಾಡಿಬಿಡೋದು, ತೋರಿಸ್ಬಿಡೋದು.
ನಂತರ ಏನು ಪೂಜೆ ಮಾಡ್ತೀರಾ ನೀವು, ಆ ಪೂಜೆಗೆ ಇನ್ನೊಂದೇನಾದರೂ ನೈವೇದ್ಯ ಮಾಡಿ ತೋರಿಸೋದು. ಈ ಥರನೂ ಸಹ ಮಾಡ್ಬೋದು, ಇಲ್ಲ ಅಂತಲ್ಲ, ಅದೇನು ತಪ್ಪಿಲ್ಲ. ಈಗ ನಾವು ಯಾವುದಾದ್ರೂ ಒಂದು ವ್ರತವನ್ನು ಮಾಡೋವಾಗ, ಕಳಶ ಸ್ಥಾಪನೆ ಮಾಡೋವಾಗ ಫಸ್ಟ್ ಗಣಪತಿ ಪೂಜೆ ಮಾಡ್ತೀವಲ್ವ, ಗಣಪತಿ ಪೂಜೆ ಮಾಡೋದಾಗ ಗಣಪತಿಗೆ ಒಂದು ಬೆಲ್ಲ ತುಪ್ಪನೋ ಅಥವಾ ಕೊಬ್ಬರಿ ಬೆಲ್ಲನೋ ಬಾಳೆಹಣ್ಣೋ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿಬಿಡ್ತೀವಲ್ವ ದೇವರಿಗೆ. ಹಾಗೇನೂ ಸಹ ನೀವು ಒಂದೊಂದು ಪೂಜೆ ಆದ ತಕ್ಷಣ ಅವರಿಗೆ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿ ಮುಗಿಸ್ಕೋಬೋದು. ಈಗ ನಾವು ಮಹಾ ನೈವೇದ್ಯ ಮಾಡಿದಾಗ ಎಲ್ಲ ದೇವರುಗಳನ್ನು ತೆಕ್ಕೊಂಡು ಪೂಜೆಯನ್ನು ಮಾಡ್ತೀವಿ ಅಲ್ವಾ. ಅಂದರೆ ಹಬ್ಬದ ದಿನಗಳಲ್ಲಿ ಈಗ ನಮ್ಮ ಮನೆಗಳಲ್ಲೆಲ್ಲ ಎಲ್ಲ ಮಡಿ ದೇವರುಗಳನ್ನು ಗಂಡಸರು ತೆಗೆದಿಟ್ಕೊಂಡು ಒಂದು ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ. ಅಭಿಷೇಕಗಳನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ, ಶಾಸ್ತ್ರಬದ್ಧವಾಗಿ ಮುಗಿಸ್ತಾರೆ ಆ ಪೂಜೆಯನ್ನು. ನಂತರದಲ್ಲಿ ಒಂದು ಬಾಳೆ ಎಲೆಯಲ್ಲಿ ಅಥವಾ ಒಂದು ಬೆಳ್ಳಿ ತಟ್ಟೆಯಲ್ಲಿ ಎಲ್ಲ ಅಡುಗೆಗಳನ್ನು ಬಡಿಸಿ, ಫಲಹಾರಗಳೇನಾದರೂ ಮಾಡಿದರೆ ಅಂದರೆ ಭಕ್ಷ್ಯಗಳೇನಾದರೂ ಮಾಡಿದರೆ ಅದೆಲ್ಲ ಒಂದು ತಟ್ಟೆಯಲ್ಲಿಟ್ಟು, ಹಣ್ಣು ಕಾಯಿ ತಾಂಬೂಲ ದಕ್ಷಿಣೆಯನ್ನು ಒಂದು ತಟ್ಟೆಯಲ್ಲಿಟ್ಟು, ಒಟ್ಟಿಗೆ ಎಲ್ಲನೂ ಇಟ್ಟುಬಿಟ್ಟು ಭಗವಂತನಿಗೆ ಅಂದರೆ ವಿಷ್ಣುವಿಗೆ, ನಾರಾಯಣನಿಗೆ ಅದನ್ನು ನೈವೇದ್ಯವನ್ನು ತೋರಿಸಿ ಕೃಷ್ಣಾರ್ಪಣ ಅಂತ ಹೇಳ್ತೀವಿ. ನಂತರದಲ್ಲಿ ಆ ಏನು ದೇವರಿಗೆ ನೈವೇದ್ಯವನ್ನು ಮಾಡಿರ್ತೀವೋ ಅದರಲ್ಲಿ ಒಂದು ಭಾಗವನ್ನು ತಗೊಂಡು ಲಕ್ಷ್ಮೀದೇವಿಗೆ, ಹನುಮಂತ ದೇವರಿಗೆ ನೈವೇದ್ಯವನ್ನು ಮಾಡ್ತಾರೆ ಮನೆಗಳಲ್ಲಿ. ಅದನ್ನು ಲಕ್ಷ್ಮೀದೇವಿಗೆ ಮಾಡ್ತಕ್ಕಂಥ ನೈವೇದ್ಯವನ್ನು ರಮಾ ನೈವೇದ್ಯ ಅಂತ ಕರೀತಾರೆ. ಈ ಒಂದು ರಮಾ ನೈವೇದ್ಯ ಮತ್ತು ಹನುಮಂತ ದೇವರಿಗೆ ಮಾಡ್ತಕ್ಕಂಥ ನೈವೇದ್ಯ ಯಾವುದು ಅಂದರೆ ಅದೇನು ಸಪ್ರೇಟಾಗಿ ಮತ್ತೆ ಅಡುಗೆ ಮಾಡಿರೋ ನೈವೇದ್ಯ ಅಲ್ಲ. ಈ ಒಂದು ದೇವರಿಗೆ ಮಾಡಿದಂಥ ನೈವೇದ್ಯದ ಅನ್ನವನ್ನು ನಾವು ಯಾವ ಅನ್ನವನ್ನು ಮಾಡಿರ್ತೀವೋ, ದೊಡ್ಡ ಪಾತ್ರೆಯಲ್ಲಿ ಅನ್ನ ಮಾಡ್ತೀವಲ್ವ, ಆ ಅನ್ನಕ್ಕೆ ಸೇರಿಸ್ಬಿಟ್ಟು ಅದರಲ್ಲಿ ಮತ್ತೆ ತಗೊಂಡು ರಮಾ ನೈವೇದ್ಯ, ಹನುಮಂತ ದೇವರಿಗೆ ನೈವೇದ್ಯವನ್ನು ಮಾಡ್ತಾರೆ. ಯಾಕೆ ಹೀಗೆ ಅಂತಂದರೆ ಭಗವಂತನಿಗೆ ನೈವೇದ್ಯ ಆಗಿರದೇ ಇರತಕ್ಕಂಥ ಪದಾರ್ಥಗಳನ್ನು ಯಾವುದೇ ದೇವಾನುದೇವತೆಗಳು ಸ್ವೀಕಾರ ಮಾಡೋದಿಲ್ಲ, ಇನ್ಕ್ಲೂಡಿಂಗ್ ಲಕ್ಷ್ಮೀದೇವಿ ಸಹ. ಭಗವಂತನಿಗೆ ನಿವೇದನೆ ಆಗಿರಬೇಕು ಅಂತಹ ಪದಾರ್ಥಗಳನ್ನು ಮಾತ್ರ ದೇವಾನುದೇವತೆಗಳು ಸ್ವೀಕಾರ ಮಾಡ್ತಾರೆ. ಹಾಗಿದ್ದಾಗ ಸಪ್ರೇಟಾಗಿ ನಾವು ಗಣಪತಿಗೊಂದೇ ನೈವೇದ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಪೂಜೆಯನ್ನು ಮಾಡ್ತೀವಿ ಅಂದರೂ ಸಹ ಭಗವಂತನಿಗೆ ನೈವೇದನೆ ತೋರಿಸಿನೇ ಗಣಪತಿಗೂ ತೋರಿಸ್ಬೋದು. ಅಥವಾ ಕೃಷ್ಣಾರ್ಪಣ ಮಸ್ತು ಅಂದರೆ ಅದನ್ನು ಭಗವಂತನೇ ಸ್ವೀಕಾರ ಮಾಡ್ತಾನೆ. ಗಣಪತಿಯ ಅಂತರ್ಯಾಮಿಯಾದಂಥ ಭಗವಂತ. ಗಣಪತಿಗೆ ವಿಶ್ವಂಭರ ರೂಪಿ ಭಗವಂತ ಅಂತ ಕರಿತೀವಿ. ಯಾಕೆ ವಿಶ್ವಂಭರ ರೂಪಿ ಪರಮಾತ್ಮ ಅಂತ ಕರಿತೀವಿ ಗಣಪತಿಗೆ ಅಂದರೆ ವಿಶ್ವವನ್ನೇ ಧರಿಸಿರ್ತಕ್ಕಂತಹ ಭಗವಂತನ ರೂಪ ಅದು, ಒಂದು ಗಣಪತಿಯ ರೂಪ. ಹಾಗೆ ಪ್ರತಿಯೊಂದು ದೇವತೆಗಳಲ್ಲೂ ಭಗವಂತನ ಅಂಶ ಇರುತ್ತೆ. ಪ್ರತಿಯೊಂದು ದೇವಾನುದೇವತೆಗಳಿಗೆ ಸಪ್ರೇಟಾಗಿ ನೈವೇದ್ಯವನ್ನು ಮಾಡಬೇಕು ಅಂತ ಇಲ್ಲ. ಈಗ ದಿನನಿತ್ಯವಾಗಿ ನಾವು ಪೂಜೆ ಆದ ತಕ್ಷಣ ಒಂದು ಹಾಲು ಸಕ್ಕರೆ ಒಂದು ಲೋಟದಲ್ಲಿ ಅಥವಾ ಒಂದು ಬಟ್ಲಲ್ಲಿ, ಬೆಳ್ಳಿ ಬಟ್ಲಲ್ಲಿ ಇಟ್ಬಿಟ್ಟು ಏನು ಹೇಳ್ತೀವಿ, ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತೀವಿ. ಆಗ ಬರೀ ಭಗವಂತನಿಗೊಂದೇ ನೈವೇದ್ಯನ, ಲಕ್ಷ್ಮೀ ದೇವಿಗಿಲ್ವಾ, ಹನುಮಂತ ದೇವ್ರಿಗಿಲ್ವಾ, ಗಣಪತಿಗಿಲ್ವಾ ಅಂತ ಹಾಗೆ ಭಾವಿಸಬಾರ್ದು. ಭಗವಂತ ಸ್ವೀಕಾರವನ್ನು ಮಾಡಿದರೆ ಎಲ್ಲ ದೇವತೆಗಳಿಗೂ ಮುಟ್ಟುತ್ತೆ. ಈಗ ನಾವು ಮಹಾಭಾರತದಲ್ಲಿ ನೋಡಿರ್ತೀವಲ್ವ, ಪಾಂಡವರ ವನವಾಸದಲ್ಲಿ ದುರ್ಯೋಧನನ ಒಂದು ಕುಮ್ಮಕ್ಕಿನಿಂದ ದೂರ್ವಾಸರು ಬರ್ತಾರೆ ಅಲ್ವಾ. 10,000 ಶಿಷ್ಯರೊಟ್ಟಿಗೆ ಬರ್ತಾರೆ. ಪಾಂಡವರ ಬಳಿ ಇರ್ತಕ್ಕಂಥ ಎಲ್ಲ ಅಡಿಗೆನೂ ಖಾಲಿ ಆಗಿಬಿಟ್ಟಿರುತ್ತೆ. ಅವರು ಊಟಕ್ಕೆ ಬರ್ತಾರೆ. ಆಗ ಭಗವಂತನನ್ನು ಸ್ಮರಣೆ ಮಾಡ್ತಾಳೆ ದ್ರೌಪದಿ. ಏನು ಮಾಡಬೇಕು, ಅಕ್ಷಯ ಪಾತ್ರೆ ಖಾಲಿ ಆಗಿಬಿಟ್ಟಿದೆ ಹೇಗೆ ಅಂತ. ಆಗ ಭಗವಂತ ಪ್ರತ್ಯಕ್ಷನಾಗಿ ಆ ಒಂದು ಅಕ್ಷಯ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಮಿಕ್ಕಿರುತ್ತೆ, ಅನ್ನದ ಅಗಳು. ಆ ಅಗಳನ್ನು ಭಗವಂತ ಸ್ವೀಕಾರ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾನೆ. ಆಗ ಎಲ್ಲ ದೂರ್ವಾಸರು, ಅಷ್ಟೂ ಜನನು ಶಿಷ್ಯರೊಟ್ಟಿಗೆ ದೂರ್ವಾಸರು ಊಟಕ್ಕಾಗಿ ಬಂದಿರ್ತಾರಲ್ವ, ಅಷ್ಟೂ ಜನರೊಟ್ಟಿಗೆ ದೂರ್ವಾಸರು ಊಟ ಮಾಡಿದಷ್ಟು ತೃಪ್ತಿ ಆಗುತ್ತೆ ಅವರಿಗೆ, ಬಿಡ್ತಾರೆ ಎಲ್ಲರೂ. ಹಾಗೆ ಭಗವಂತ ಒಂದು ಅಗಳು ಸ್ವೀಕಾರ ಮಾಡಿದ್ರೇ ಎಲ್ಲರೂ ತೃಪ್ತರಾಗ್ತಾರೆ ಅಂತ ಅರ್ಥ. ಹಾಗೆ ಭಗವಂತ ಏನನ್ನು ಸ್ವೀಕಾರ ಮಾಡ್ತಾನೋ ಅದು ಎಲ್ಲರಿಗೂ ಸಲ್ಲುತ್ತೆ ಅಂತ. ಹಾಗಾಗಿ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ನಾವು ಏನೇ ಇಟ್ಟರೂ ಎಲ್ಲ ದೇವಾನುದೇವತೆಗಳಿಗೂ ಅದು ಸಲ್ಲುತ್ತೆ. ಹಾಗೆ ಅಂತ ಮತ್ತೆ ಬೇರೆ ಬೇರೆ ನಾವು ಪೂಜೆ ಮಾಡಿದಾಗ ನೈವೇದ್ಯ ಮಾಡಬಾರ್ದು ಅಂತ ಅರ್ಥ ಅಲ್ಲ.
ನೀವು ಯಾವುದೇ ಪೂಜೆಯನ್ನು ಮಾಡಿರಿ, ಗಣಪತಿ ಪೂಜೆ ಮಾಡಿದರೆ ಗಣಪತಿಗೆ ನೈವೇದ್ಯ, ಹನುಮಂತ ದೇವರಿಗೆ ಪೂಜೆ ಮಾಡಿದಾಗ ಹನುಮಂತ ದೇವರಿಗೆ ನೈವೇದ್ಯ. ಸ್ವತಃ ಭಗವಂತನೇ ಹೇಳ್ತಾನೆ, ಬರೀ ನನ್ನನ್ನು ಆರಾಧನೆ ಮಾಡೋದಲ್ಲ, ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ದೇವತೆಗಳ ಆರಾಧನೆಯನ್ನು ಮಾಡಿದರೆ ಮಾತ್ರ ನಾನು ನಿಮಗೆ ಫಲ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಪ್ರತಿಯೊಂದು ದೇವಾನುದೇವತೆಗಳ ಆರಾಧನೆ ತುಂಬ ಮುಖ್ಯ. ಹಾಗಾಗಿ ಎಲ್ಲ ದೇವತೆಗಳ ಆರಾಧನೆಯನ್ನು ತಪ್ಪದೇ ಮಾಡಬೇಕು, ನೈವೇದ್ಯವನ್ನು ಸಹ ಮಾಡಬೇಕು. ಹೀಗೆ ಮತ್ತು ಸಪ್ರೇಟಾಗಿ ದೇವರ ಪೂಜೆ ಮಾಡಿದಾಗ ಬೇರೆ ಬೇರೆ ಅಂತ ಹೇಳಿ ಅಷ್ಟು ನೈವೇದ್ಯಗಳನ್ನು ಎಲ್ಲ ದೇವತೆಗಳಿಗೆ ಅಂತ ಇಡುವಂಥ ಅವಶ್ಯಕತೆ ಇಲ್ಲ. ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಒಂದು ಅಡುಗೆ ಅಥವಾ ಅನ್ನ ಪಾಯಸ, ಅನ್ನ ತುಪ್ಪ, ನಮಗೇನು ಆಗೋದೇ ಇಲ್ಲ, ತುಂಬ ನಮಗೆ ಸಮಯದ ಅಭಾವ ಇದೆ, ನೈವೇದ್ಯ ಮಾಡೋದಕ್ಕಾಗೋದೇ ಇಲ್ಲ ಹಬ್ಬದ ದಿನಗಳಲ್ಲಿ ಅಂದಾಗ ಅಟ್ಲೀಸ್ಟ್ ಒಂದು ಪಾತ್ರೆಯಲ್ಲಿ ಅನ್ನವನ್ನು ಮಾಡಿ ಅದನ್ನು ಒಂದು ಬೆಳ್ಳಿ ಬಟ್ಲಲ್ಲಿ ಅಥವಾ ಬೆಳ್ಳಿಯ ಒಂದು ತಟ್ಟೆಯಲ್ಲಿ ತೆಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಬೆಲ್ಲದ ಪುಡಿಯನ್ನು ಹಾಕಿ ಅನ್ನದ ಮೇಲೆ ಅದರ ಮೇಲೆ ಒಂಚೂರು ತುಪ್ಪವನ್ನು ಹಾಕಿ ತುಳಸಿಯನ್ನು ಹಾಕಿ ಕೃಷ್ಣಾರ್ಪಣ ಅಂತ ಹೇಳಿದರೂ ಸಹ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಒಟ್ಟಿನಲ್ಲಿ ನೈವೇದ್ಯ ಇಲ್ಲದೆ ನಾವು ಯಾವುದೇ ಅನ್ನವನ್ನು ಸ್ವೀಕಾರ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಭಗವಂತನಿಗೆ ನಿವೇದನೆ ಮಾಡದೇ ಇರತಕ್ಕಂಥ ಅನ್ನವನ್ನು ಯಾರೂ ತಿನ್ನಬಾರ್ದು. ಮತ್ತು ದೇವರಿಗೆ ಬರೀ ಅನ್ನವನ್ನಾಗಲಿ ಬರೀ ಅಡುಗೆಯನ್ನು ನೈವೇದ್ಯ ಮಾಡೋದಲ್ಲ, ಜೊತೆಗೆ ಒಂದು ಲೋಟ ಅಥವಾ ಒಂದು ತಂಬಿಗೆ ನೀರನ್ನು ಸಹ ಇಡಬೇಕು ನೈವೇದ್ಯಕ್ಕೆ. ಈಗ ನಾವು ಊಟಕ್ಕೆ ಕೂತ್ಕೊಂಡಾಗ ಬರೀ ಊಟ ಮಾಡ್ತೀವ, ನೀರು ಕುಡದೇ ಕುಡಿತೀವಲ್ವ. ಹಾಗಾಗಿ ಭಗವಂತನಿಗೆ ನೀರನ್ನು ನಿವೇದನೆ ಮಾಡೋದು ಸಹ ತುಂಬ ಶ್ರೇಷ್ಠ. ಹಾಗಾಗಿ ಹಾಲು, ಸಕ್ಕರೆ, ಹಣ್ಣು, ಕಾಯಿ, ಬೆಲ್ಲ, ತುಪ್ಪ, ಕೊಬ್ಬರಿ ಬೆಲ್ಲ ಏನಾದರೂ ಭಗವಂತನಿಗೆ ನೈವೇದ್ಯವನ್ನು ಮಾಡ್ಬೋದು. ಇದು ನೈವೇದ್ಯದ ಒಂದು ಪದ್ಧತಿ. ಹೀಗೆ ಮಾಡಬೇಕು ಅಂತ ಇಲ್ಲ, ಬೇರೆ ಬೇರೆ ದೇವರುಗಳಿಗೆ ಬೇರೆ ಇಡಬೇಕು ಅಂತ ಇಲ್ಲ. ದೇವರಿಗೆ, ಭಗವಂತನಿಗೆ, ಕೃಷ್ಣನಿಗೆ ಅಥವಾ ರಾಮನಿಗೆ ಅಥವಾ ವಿಷ್ಣುವಿಗೆ ನೈವೇದ್ಯ ಮಾಡಿದರೂ ಸಾಕಾಗುತ್ತೆ. ಈಗ ನೀವು ಗಣಪತಿ ಪೂಜೆ ಮಾಡುವಾಗ ಗಣಪತಿಗೆ ನೈವೇದ್ಯ ಮಾಡಿರಿ. ಅದಾದಮೇಲೆ ಹನುಮಂತನ ಪೂಜೆ ಮಾಡ್ತೀವಿ ಅಂದರೆ ಹನುಮಂತನಿಗೆ ಒಂದು ಬಾಳೆಹಣ್ಣು, ಹಣ್ಣು, ಕಾಯಿ ನೈವೇದನೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಇಲ್ಲ ನಾವು ಒಟ್ಟಿಗೆ ಎಲ್ಲರಿಗೂ ಸೇರಿಸಿ ಕೃಷ್ಣಾರ್ಪಣ ಹೇಳ್ತೀವಿ, ಹಾಗೂ ಸಹ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದು ನೈವೇದ್ಯದ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಹೇಗೆ ಮಾಡಬೇಕು ಅಂತ. ಅದಕ್ಕೋಸ್ಕರ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಸ್ವಲ್ಪ ಲೆಂತಿ ಆಯ್ತಿದೆ ವಿಡಿಯೋ. ಯಾಕೆ ಅಂದರೆ ಹೇಳೋವಾಗ ಕ್ಲಿಯರಾಗಿ ಹೇಳಿಬಿಟ್ರೆ ನಿಮಗೂ ಸಹ ಅರ್ಥ ಆಗುತ್ತೆ, ಮತ್ತೆ ಆ ಪ್ರಶ್ನೆಗಳು ನಮಗೆ ಉದ್ಭವಿಸೋದಿಲ್ಲ. ಹಾಗಾಗಿ ಹೇಳಿದೆ. ಈಗ ನೈವೇದ್ಯದ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇತ್ತು, ದೇವಸ್ಥಾನಕ್ಕೆ ಹೋಗುವಾಗ ನಾವು ತಲೆ ಸ್ನಾನವನ್ನು ಮಾಡಿಯೇ ಹೋಗಬೇಕಾ, ಹಾಗೆ ಹೋಗಬಾರ್ದಾ ಅಂತ ಕೇಳಿದ್ರಿ. ದಿನನಿತ್ಯ ದೇವಸ್ಥಾನಗಳಿಗೆ ಹೋಗೋರು ತಲೆ ಸ್ನಾನ ಮಾಡಿಯೇ ಹೋಗಬೇಕು ಅಂತ ಏನೂ ಇಲ್ಲ. ಮತ್ತು ಏನಾದರೂ ಅಶುದ್ಧಿಯಾಗಿದ್ದರೆ, ನಾವೇನಾದರೂ ಮುಟ್ಕೊಂಡಿದ್ರೆ, ಮೈಲಿಗೆ ತಾಗಿದ್ರೆ, ಅಥವಾ ಇನ್ನೇನೋ ನಮಗೆ ಪ್ರಾಬ್ಲಮ್ ಆಗಿದ್ದರೆ, ಈಗ 5th ಡೇ 6th ಡೇ ಆ ಥರ ಏನಾದರೂ ಹೆಣ್ಣು ಮಕ್ಕಳಿಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಆಗ ಮಾತ್ರ ತಲೆ ಸ್ನಾನವನ್ನು ಕಂಪಲ್ಸರಿ ಮಾಡಿಯೇ ಹೋಗಬೇಕು. ಮುಖ್ಯವಾಗಿ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ತಲೆ ಸ್ನಾನವನ್ನು ಮಾಡಿಯೇ ಹೋಗಬೇಕು. ಯಾವ ದೇವರು ಅಂತಂದರೆ ನಾಗದೇವರ ದೇವಸ್ಥಾನಕ್ಕೆ ಹೋಗುವಾಗ, ನಾಗದೇವರ ಪೂಜೆಯನ್ನು ಮಾಡಲಿಕ್ಕೆ ಹೋಗುವಾಗ, ಅಥವಾ ಸಂಕಲ್ಪವನ್ನು ಮಾಡಿಸ್ಲಿಕ್ಕಾಗಿ ಹೋಗುವಾಗ, ನಾವೇನಾದರೂ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ, ಅಭಿಷೇಕ ಮಾಡಿಸ್ತಾ ಇದ್ದೀವಿ, ಸಂಕಲ್ಪ ಪೂಜೆ ಇದೆ ಅಥವಾ ಇನ್ನೇನೋ ಪೂಜೆ ಇದೆ, ಹೋಮಗಳಿಗೆ ಕೂಡಿಸ್ತಾರೆ, ನಾವಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ಖಂಡಿತವಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಯೇ ಹೋಗಬೇಕು. ಸುಮ್ಮನೆ ದೇವರ ದರ್ಶನವನ್ನು ಮಾಡ್ಕೊಂಡು ಬರ್ತೀವಿ ಸಂಜೆ ಹೊತ್ತಲ್ಲಿ. ಈಗ ಮಂಗಳವಾರ ಅಂತ ಹೇಳಿ ಗಣಪತಿ ಗುಡಿಗೆ ಹೋಗ್ತಾರೆ, ಸೋಮವಾರ ಅಂತ ಹೇಳಿ ಈಶ್ವರನ ಗುಡಿಗೆ ಹೋಗ್ತಾ ಇರ್ತೀರಾ. ಹೀಗೆ ದಿನನಿತ್ಯವಾಗಿ ಶನಿವಾರ ಹನುಮಂತನ ಗುಡಿಗೆ ಹೀಗೆ ಹೋಗುವಾಗ ತಲೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ಮುಖ್ಯವಾಗಿ ಸಂಜೆ ಹೊತ್ತಲ್ಲಿ ಮಾತ್ರ ಯಾರೂ ತಲೆ ಸ್ನಾನವನ್ನು ಮಾಡಬಾರ್ದು. ಮುಖ್ಯವಾಗಿ ಸ್ತ್ರೀಯರು, ಮುತ್ತೈದೆಯರು ತಲೆ ಸ್ನಾನವನ್ನು ಮಾಡಿ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ತುಂಬ ಜನ ಸಂಜೆ ಹೊತ್ತಲ್ಲಿ ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅದು ಹೇಗೆ ಅಂದರೆ ತಲೆಯಲ್ಲಿ ಕೂದಲಿಂದ ನೀರು ಇಳಿತಾ ಇರುತ್ತೆ, ಹಾಗೆ ತಲೆಯನ್ನು ಕಟ್ಕೊಂಡು ಅಥವಾ ತಲೆಯನ್ನು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮೊನ್ನೆ ನನಗೆ ಈ ಥರದ್ದೊಂದು ಇನ್ಸಿಡೆಂಟ್ ಆಯಿತು. ಎಲ್ಲಿ ಅಂದರೆ ಶಿವರಾತ್ರಿ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಮುಂದೆ ಒಂದು ಹುಡುಗಿ ಬಂದು ನಿಂತ್ಕೊಂತು.
ತಲೆ ಬಿಟ್ಕೊಂಡಿದೆ, ತಲೆಯಿಂದ ನೀರು ಹನಿತಾ ಇದೆ, ಜಿನುಗ್ತಾ ಇದೆ, ಅದು ನನ್ನ ಮೇಲೆ ಬೀಳ್ತಾ ಇದೆ. ಹಾಗೆ ತಲೆ ಸ್ನಾನವನ್ನು ಮಾಡಿ ಸುಮಾರಾಗಿ 6:30 ಆಗಿರ್ಬೋದು, ಮುಸ್ಸಂಜೆ ಹೊತ್ತು. ಆ ಥರ ಹುಡುಗಿಯರಾಗಲಿ ಮುತ್ತೈದೆಯರಾಗಲಿ ತಲೆಗೆ ನೀರು ಹಾಕ್ಕೊಂಡು ಆ ರೀತಿ ತಲೆ ನೀರನ್ನು ಜಿನುಕ್ಕೊಂತ ದೇವಸ್ಥಾನಗಳಿಗೆ ಹೋಗಬಾರ್ದು. ಮನೆಯಲ್ಲೂ ಸಹ ಆ ಥರ ತಲೆ ಸ್ನಾನವನ್ನು ಮಾಡಬಾರ್ದು. ದೇವಸ್ಥಾನಗಳಿಗೆ ಆ ಥರ ಹೋಗಲೇಬಾರ್ದು. ಹಾಗಾಗಿ ಸಂಜೆ ಹೊತ್ತಲ್ದಿರೋ ಹೊತ್ತಲ್ಲಿ ತಲೆ ಸ್ನಾನವನ್ನು ಮಾಡಬಾರ್ದು. ಮುಖ್ಯವಾಗಿ ನಾವು ಮತ್ತು ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ತಲೆ ಸ್ನಾನವನ್ನು ಮಾಡಿ ಶುಭ್ರವಾದ ವಸ್ತ್ರವನ್ನು ಧರಿಸ್ಕೊಂಡು ಹೋಗಬೇಕು. ಇನ್ನು ಹೇಳಿದ್ನೆಲ್ಲ, ನಾಗರ ಕಟ್ಟೆಗೆ ನಾಗರ ಪೂಜೆಯನ್ನು ಮಾಡುವಾಗ ಅಥವಾ ಸಂಕಲ್ಪಗಳನ್ನು ಮಾಡಿಸೋವಾಗ, ಅಭಿಷೇಕಗಳನ್ನು ಮಾಡಿಸೋವಾಗ, ಹೋಮಗಳಿಗೆ ಕೂಡುವಾಗ ತಲೆ ಸ್ನಾನವನ್ನು ಮಾಡಿ ತಲೆ ಒಣಗಿಸ್ಕೊಂಡು ನೀಟಾಗಿ ಜಡೆ ಹಾಕ್ಕೊಂಡು ಅಥವಾ ತುರ್ಬನ್ನು ಕಟ್ಕೊಂಡು ನೀಟಾಗಿ ರೆಡಿಯಾಗೇ ಹೋಗಬೇಕು. ತಲೆ ಬಿಟ್ಕೊಂಡು ತಲೆ ನೀರಿಳಿಸ್ಕೊತ ಪೂಜೆಯನ್ನು ಮಾಡೋದಾಗಲಿ ದೇವಸ್ಥಾನಗಳಿಗೆ ಹೋಗೋದಾಗಲಿ ದಯವಿಟ್ಟು ಮಾಡಬೇಡ್ರಿ ಸ್ನೇಹಿತರೆ. ನೀಟಾಗಿ ತಲೆ ಒರೆಸ್ಕೊಂಡು ತಲೆಯನ್ನು ಒಣಗಿಸ್ಕೊಂಡು ಹೆರಳಾಕ್ಕೊಂಡು ನೀಟಾಗಿ ತಲೆ ಬಾಚಿಕೊಂಡು ಹೋಗಬೇಕು. ಈ ರೀತಿ ಮತ್ತು ಏನಾದರೂ ಅಶುದ್ಧಿ ಆಗಿದ್ದರೆ, ನೀವೇನಾದರೂ ಮುಟ್ಟಿದ್ದೀವಿ ನಮಗೆ ಸಮಾಧಾನ ಇಲ್ಲ ಅನ್ನೋವಾಗ ಮಾತ್ರ, ಅದು ಬೆಳಗ್ಗಿನ ಹೊತ್ತು ಮಾತ್ರ. ಆ ಥರ ಏನಾದರೂ ಆಗಿದ್ದರೆ ಸಂಜೆ ಹೋಗಬೇಡ್ರಿ ದೇವಸ್ಥಾನಕ್ಕೆ. ಇಲ್ಲ ನಾವು ಕಂಪಲ್ಸರಿ ಹೋಗಲೇಬೇಕು, ಸಂಕಷ್ಟಿ ಮಾಡ್ತೀವಿ, ಉಪವಾಸ ಇದ್ದೀವಿ, ದೇವಸ್ಥಾನಕ್ಕೆ ಹೋಗಬೇಕು, ನಮಗೇನೋ ಒಂಥರ ಮೈಲಿಗೆ ಥರ ಆಗಿದೆ ಅಂತಂದರೆ ನೀವು ಮೈ ಮೇಲೆ ಒಂದು ತಂಬಿಗೆ ಸ್ನಾನವನ್ನು ಮಾಡಿಕೊಂಡು ಹೋಗ್ಬೋದು. ಸಂಕಷ್ಟಹರ ವ್ರತವನ್ನು ಮಾಡೋರು ಬೆಳಗ್ಗೆ ಆಗದೆ ಇದ್ದರೆ ಸಾಯಂಕಾಲನೂ ಪೂಜೆಯನ್ನು ಮಾಡ್ಬೋದು ಅಂತ ಹೇಳಿರ್ತೀವಲ್ವ. ಹಾಗಿದ್ದಾಗ ಬೆಳಗ್ಗೆ ತಲೆ ಸ್ನಾನವನ್ನು ಮಾಡಿಕೊಳ್ರಿ, ಸಾಯಂಕಾಲ ಕಂಠ ಸ್ನಾನವನ್ನು ಮಾತ್ರ ಮಾಡಿ ಬೇರೆ ಒಗೆದಿರೋ ವಸ್ತ್ರವನ್ನು ಉಟ್ಕೊಂಡು ದೇವಸ್ಥಾನಗಳಿಗೆ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತಲ್ಲಿ ಮಾತ್ರ ಮುತ್ತೈದೆಯರು ಸ್ತ್ರೀಯರು ತಲೆ ಸ್ನಾನವನ್ನು ಮಾಡಿ ಹೋಗಬೇಕು ಅನ್ನೋದು ಏನು ನಿಯಮ ಇಲ್ಲ, ಮಾಡಲೂಬಾರ್ದು. ಈ ರೀತಿ ಇದೊಂದು ಪ್ರಶ್ನೆ ಬಂದಿತ್ತು, ಅದಕ್ಕೋಸ್ಕರ ತಿಳಿಸ್ದೆ. ಈಗ ಇನ್ನೂ ಒಂದು ಪ್ರಶ್ನೆ ಇದೆ. ಪೂಜೆ ಮಾಡಿ ದೇವರ ಮನೆ ಬಾಗಿಲನ್ನು ಹಾಕಬೇಕಾ ಬೇಡವಾ ಅಂತ ಕೇಳಿದ್ದೀರ. ಈ ಪ್ರಶ್ನೆ ಅಂತೂ ನನಗೆ ಎಷ್ಟು ಬಾರಿ ಬಂದಿದೆ ಅಂದರೆ, ಇದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಉತ್ತರಗಳನ್ನು ಕೊಡ್ತಾರೆ. ಒಬ್ಬರು ಹಾಕಬೇಕು ಅಂತಾರೆ, ಒಬ್ಬರು ಹಾಕಬಾರ್ದು ಅಂತಾರೆ. ಅದೇನು ಅಂತಲೇ ನನಗೆ ತುಂಬ ಕನ್ಫ್ಯೂಷನ್ ಇದೆ. ಯಾಕೆ ಅಂದರೆ ದೇವರ ಮನೆ ಬಾಗಿಲನ್ನು ಯಾಕೆ ಹಾಕಬೇಕು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ದೇವರ ಮನೆಗಳಿಗೆ ಬಾಗಿಲುಗಳೇ ಇರ್ತಾ ಇರಲಿಲ್ಲ, ದೇವರ ಮನೆ ಅಂತ ಸಪ್ರೇಟಾಗೇನೂ ಇರ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಮನೆಗಳಲ್ಲಾಗಲಿ ನಮ್ಮ ಅಮ್ಮನ ಮನೆಗಳಲ್ಲಾಗಲಿ ಎಲ್ಲೂ ನಾನು ಆ ಥರದ ದೇವರ ಮನೆ ಇರ್ತಕ್ಕಂಥ ಮನೆಗಳನ್ನು ನೋಡಿಲ್ಲ. ಈಗೀಗ ಸಪ್ರೇಟಾಗಿ ಎಲ್ಲರೂ ದೇವರ ಮನೆ ಅಂತ ಮಾಡ್ಕೊತಾರೆ. ಒಳ್ಳೆಯದು, ಇರಬೇಕು. ಮನೆ ಅಂತ ಅಷ್ಟು ದೊಡ್ಡದಾಗಿ ಬಂಗ್ಲೆಗಳನ್ನು ಕಟ್ಕೊಂಡ್ಮೇಲೆ ದೇವರಿಗೆ ಅಂತ ಒಂದು ಮನೆ ಇರಬೇಕು ಅಲ್ವಾ. ದೇವರ ಮನೆ, ದೇವರ ಕೋಣೆ ಅಂತಲೂ ಅಂತೀವಿ. ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ನಾವು ಬೆಡ್ರೂಮ್ಗಳನ್ನೇ ಮಾಸ್ಟರ್ ಬೆಡ್ರೂಮ್ಗಳು ಅಂತ ಹೇಳಿ ದೊಡ್ಡದಾಗಿ ಕಟ್ಕೊಂಡು ದೊಡ್ಡ ಹಾಲು, ದೊಡ್ಡ ಅಡುಗೆ ಮನೆ, ದೊಡ್ಡ ಬೆಡ್ರೂಮ್ಗಳು ಈ ಥರ ಎಲ್ಲ ಮಾಡಿಕೊಂಡು ದೇವರಿಗಾಗಿ ಸಣ್ಣದೊಂದು ಗೂಡಲ್ಲಿ ದೇವರನ್ನು ಇಟ್ಬಿಟ್ಟಿರ್ತಾರೆ. ಯಾಕೆ ಅಷ್ಟೆಲ್ಲ ಜಾಗ ಭಗವಂತ ಭೂವರಾಹಸ್ವಾಮಿ ಕೊಟ್ಟಾಗ ದೇವರಿಗಾಗಿ ಒಂದು ಪುಟ್ಟ ಜಾಗವ? ಇದು ನ್ಯಾಯವಾ? ಹೀಗೆ ಮಾಡಲೇಬಾರ್ದು. ದೇವರಿಗಾಗಿಯೇ ಫಸ್ಟು ನಾವು ದೊಡ್ಡದಾದಂಥ ಒಂದು ಮನೆಯನ್ನು ಕಟ್ಟಿಸ್ಕೋಬೇಕು. ದೇವರ ಮನೆ, ದೇವರ ಕೋಣೆಯನ್ನು ವಿಶಾಲವಾಗಿ ಮಾಡ್ಕೋಬೇಕು. ಕೂತ್ಕೊಂಡು ಆರಾಮಾಗಿ ನಾವು ಪೂಜೆಯನ್ನು ಮಾಡಬೇಕು. ಆ ಥರ ಇರಬೇಕು ದೇವರ ಮನೆ. ನನಗಂತೂ ಅದೇ ಇಷ್ಟನೇ. ಯಾಕೆ ಚಿಕ್ಕದಾಗಿ ಪುಟ್ಟದಾಗಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲದೇನೆ ನಿಂತ್ಕೊಂಡು ಪೂಜೆ ಮಾಡಿ ಹಾಗೆ ಹೊರಗಡೆ ಬಂದುಬಿಡ್ಬೇಕು, ಅಷ್ಟೇ ಇರುತ್ತೆ ಜಾಗ. ಕೆಲವರು ದೇವ್ರ ಮನೆಗಳಲ್ಲಿ ಎಷ್ಟು ಚಿಕ್ಕದಿರುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನೂ ಪೂಜೆ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಏನು ಪೂಜೆ ಮಾಡಬೇಕಂದ್ರೂ ಹೊರಗಡೆ ಬರಬೇಕು, ಹೊರಗಡೆ ಇಟ್ಕೊಂಡೇ ಪೂಜೆ ಮಾಡಬೇಕು, ಹೀಗೆ ಆಗಿರುತ್ತೆ. ಆ ಥರ ಮಾಡಬಾರ್ದು. ಯಾವುದೇ ಪೂಜೆ ಮಾಡಲಿ ದೇವ್ರ ಮನೇಲಿ ಮಾಡೋ ಹಾಗೆ ಇರಬೇಕು. ಯಾವುದೇ ಕಳಶ ಸ್ಥಾಪನೆ, ಲಕ್ಷ್ಮೀ ಪೂಜೆ, ಗಣಪತಿ ಪೂಜೆ ಪ್ರತಿಯೊಂದು ದೇವ್ರ ಮನೆಯಲ್ಲಿ ಮಾಡುವಂಥಷ್ಟು ಜಾಗವನ್ನು ನಾವು ದೇವ್ರ ಮನೆಗಾಗಿ ಮೀಸಲಿಡಬೇಕು, ನನ್ನ ಅಭಿಪ್ರಾಯ ಸ್ನೇಹಿತರೆ. ಮತ್ತು ನಿಮಗೆಲ್ಲ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ದೇವರ ಮನೆಯನ್ನು ಸಪ್ರೇಟಾಗಿ ಮಾಡಿರ್ತಾರೆ, ಈಗ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಅದನ್ನು ಪೂಜೆ ಎಲ್ಲ ಆದಮೇಲೆ ಬಾಗಿಲು ಹಾಕಬೇಕಾ? ಯಾಕೆ ಹಾಕಬೇಕು? ನಮ್ಮ ಮನೆಯಲ್ಲೂ ಸಹ ದೇವರ ಕೋಣೆ ಇದೆ, ಅದಕ್ಕೊಂದು ಬಾಗಿಲಿದೆ. ಆದರೆ ನಾನೇನು ಹಾಕಲ್ಲ ಸ್ನೇಹಿತರೆ, ನನಗೆ ಹಾಕಬೇಕು ಅಂತ ಅನಿಸೋದಿಲ್ಲ. ಕೆಲವ್ರು ಹಾಕ್ತಾರೆ. ಯಾಕೆ ಅಂದರೆ ಗಾಳಿ ಬಂದುಬಿಟ್ಟು ದೀಪ ಶಾಂತಿ ಆಗುತ್ತೆ ಅಂತಲೂ ಹಾಕ್ಬೋದು.
ಅಥವಾ ಕೆಲವರ ಮನೆಗಳಲ್ಲಿ ದೇವರ ಮನೆ ಹಾಲಲ್ಲೇ ಇರುತ್ತೆ. ಈಗ ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟು ಕಾಣಿಸೋದೇನೆ ದೇವ್ರ ಮನೆ. ಹೀಗಿರುತ್ತೆ, ಎದುರುಗಡೆನೇ ದೇವ್ರ ಮನೆ ಇರುತ್ತೆ. ಮೇನ್ ಡೋರ್ ಏನಿರುತ್ತೆ ಎದುರುಗಡೆನೇ ದೇವ್ರ ಮನೆ ಇರುತ್ತೆ, ಒಳಗಡೆ ಬಂದ ತಕ್ಷಣ ದೇವ್ರ ಮನೆಯೇ. ಹೀಗಿದ್ದಾಗ ಮಾತ್ರ ಬಾಗಿಲು ಹಾಕಲೇಬೇಕಾಗುತ್ತೆ. ಯಾಕೆ ಅಂದರೆ ಯಾರು ಎಲ್ಲೆಲ್ಲಿ ಓಡಾಡಿ ಬಂದಿರ್ತಾರೋ ಗೊತ್ತಿರೋದಿಲ್ಲ, ಕಾಲು ಕೈ ತೊಳ್ಕೊಂಡಿರೋದಿಲ್ಲ, ಸೀದಾ ದೇವ್ರ ಮನೆಯೇ ದರ್ಶನ ಆಗಿಬಿಡುತ್ತೆ. ಹಾಗೆ ಕೆಟ್ಟ ಕೆಟ್ಟ ಜಾಗಗಳಿಗೆ ಹೋಗಿ ಬರುವಂಥ ಒಂದೊಂದು ಸಲ ಸಮಯ ಬರುತ್ತೆ ಅಲ್ವಾ. ಹಾಗಿದ್ದಾಗ ಮತ್ತು ಮಂತ್ಲಿ ಪೀರಿಯಡ್ಸ್ ಆದಾಗ ಹೆಣ್ಣು ಮಕ್ಕಳಿಗೆ ಹಾಗೆ ದೇವರ ದರ್ಶನವನ್ನು ಮಾಡಬಾರ್ದು, ನಮ್ಮ ನೆರಳು ದೇವರ ಮೇಲೆ ಬೀಳಬಾರ್ದು. ಹಾಗಿದ್ದಾಗ ದೇವರ ಕೋಣೆಯ ಬಾಗಿಲನ್ನು ಹಾಕೋದು ಉತ್ತಮ. ಇನ್ನು ಕೆಲವರು ರಾತ್ರಿ ಹೊತ್ತು ಹಾಕ್ತಾರೆ, ದೇವರ ಪೂಜೆ ಮಾಡಿಬಿಟ್ಟು ಬಾಗಿಲು ಹಾಕಿಬಿಡ್ಬೇಕು, ಇಲ್ಲಾಂದರೆ ದೇವರು ಹೊರಗಡೆ ಹೊರಟೋಗ್ತಾರೆ ಅಂತ. ಹಾಗೇನೂ ನಿಯಮ ಇಲ್ಲ ಸ್ನೇಹಿತರೆ. ಹಾಗೆ ಬಾಗಿಲು ಹಾಕಿದರೆ ಮಾತ್ರ ದೇವರು ನಮ್ಮ ಮನೇಲಿ ಇರ್ತಾನೆ, ಇಲ್ಲಾಂದರೆ ಹೋಗ್ಬಿಡ್ತಾನೆ, ಲಕ್ಷ್ಮೀದೇವಿ ಹೋಗ್ಬಿಡ್ತಾಳೆ, ಆ ಥರದ್ದು ಯಾವುದೇ ನಿಯಮ ಇಲ್ಲ. ದೇವರು ಎಲ್ಲ ಕಡೆನೂ ಇರ್ತಾನೆ, ಭಗವಂತ ಪ್ರತಿಯೊಂದು ಜಾಗದಲ್ಲೂ ಇರ್ತಾನೆ. ಒಮ್ಮೆ ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮಾಡುವಾಗ ಬಂದಂತಹ ಭಗವಂತ ಅಂದರೆ ಒಂದೊಂದು ಇಟ್ಟಿಗೆಯಲ್ಲೂ ಭಗವಂತ ಇರ್ತಾನೆ, ಪ್ರತಿಯೊಂದು ಗೋಡೆಯಲ್ಲೂ ಭಗವಂತ ಇರ್ತಾನೆ. ಆದರೆ ನಾವು ಶಾಸ್ತ್ರೋಕ್ತವಾಗಿ ಭಗವಂತನನ್ನು ಕರ್ಕೊಂಡೇ ಗೃಹ ಪ್ರವೇಶ ಮಾಡ್ತೀವಿ. ಹಾಗೆ ಬಂದಂತಹ ಭಗವಂತ ಇದು ನನ್ನದೇ ಮನೆ ಅಂತ ಹೇಳ್ತಾನೆ. ನಿಮ್ಮದಲ್ಲ ಮನೆ, ನಂದಿದು, ನನ್ನ ಸ್ಥಾನ ಇದು, ನನ್ನ ಮನೆಯಲ್ಲಿ ನೀವಿದ್ದೀರಾ ಬಾಡಿಗೆಗೆ ಅಂತ. ಹಾಗಾಗಿ ನನ್ನದು ಅಂತ ಏನೂ ಇಲ್ಲ, ನಾವು ಇರೋ ತನಕ ನನ್ನದು ಅಂತ ಹೇಳ್ತೀವಿ ಅಷ್ಟೇ. ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಗಳನ್ನು ಕಟ್ಟುತ್ತೀವಿ, ಅದು ನಮ್ಮದು ಅಂತ ಅಲ್ಲ, ಭಗವಂತನ ಮನೆಯೇ ಅದು, ಅದರಲ್ಲಿ ನಾವು ವಾಸವಾಗಿದ್ದೀವಿ ಅಷ್ಟೇ. ನಮ್ಮ ದೇಹವೇ ಬಾಡಿಗೆ, ಇದು ಒಂದು ಬಾಡಿಗೆಗೋಸ್ಕರ ಇರುವಂಥ ಒಂದು ಆತ್ಮ ಅಷ್ಟೇ. ಆತ್ಮ ಇರೋದಕ್ಕೆ ಒಂದು ಯಾವುದಾದ್ರೂ ಒಂದು ದೇಹ ಬೇಕು, ಅದು ನಾವು ಅಷ್ಟೇ. ಇದರಿಂದ ಆತ್ಮ ಬೇರೆ ಆದಮೇಲೆ ಈ ದೇಹಕ್ಕೆ ಯಾವುದೇ ಒಂದು ಬೆಲೆ ಇರೋದಿಲ್ಲ ಅಲ್ವಾ. ಹಾಗೆ ಯಾವುದೇ ಒಂದು ದೊಡ್ಡ ಬಂಗಲೆಯನ್ನು ಕಟ್ಟಿಸಿದ್ರೂ ಸಹ ಅದು ಭಗವಂತನ ಮನೆಯೇ. ಹಾಗೆ ಭಗವಂತನ ಮನೆಗೆ ನಾವು ಬಾಗಿಲನ್ನು ಹಾಕಿ ದೇವರನ್ನು ಬಂಧಿಸಿ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಂತ ಅಂದ್ಕೋಬೇಡ್ರಿ. ಈ ರೀತಿಯಾಗಿ ಏನಾದರೂ ಹಾಲ್ಗಳಲ್ಲಿ ದೇವರ ಮನೆ ಇದೆ, ಕಂಡವರೆಲ್ಲ ಬರ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗಿ ಬರ್ತಾ ಇರ್ತಾರೆ, ನೋಡ್ತಾರೆ, ಹೀಗೆ ನಿಮಗೇನಾದರೂ ಮುಜುಗರ ಅನಿಸಿದರೆ ದೇವರ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಬಾಗಿಲನ್ನು ಹಾಕ್ಬೋದು, ತೊಂದರೆ ಇಲ್ಲ. ಇಲ್ಲ ನಮ್ಮ ದೇವರ ಮನೆ ಎಲ್ಲೋ ಒಳಗಡೆ ಇದೆ, ಯಾರೂ ನೋಡೋದಿಲ್ಲ ಅಂತ ಅಂದಾಗ ಮಾತ್ರ ದೇವರ ಮನೆ ಬಾಗಿಲನ್ನು ಹಾಕೋದು ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸ್ತಾ ಇದ್ದೀನಿ. ಹಿಂದೆ ಎಲ್ಲನೂ ದೇವರ ಮನೆಗಳು ಗುಪ್ತವಾಗಿ ಇರ್ತಾಯಿತ್ತು, ಗುಪ್ತವಾಗಿಯೇ ಇರಬೇಕು ದೇವರ ಮನೆ, ಎಲ್ಲರಿಗೂ ಕಾಣೋ ಥರ ದೇವರ ಮನೆ ಇರಬಾರ್ದು ಅಂತ ಹೇಳ್ತಾರೆ. ಅಡಿಗೆ ಮನೆಯಲ್ಲಿನೇ ದೇವರ ಕಟ್ಟೆ ಅಂತ ಒಂದು ಮಾಡಿರ್ತಾಯಿದ್ರು, ಆ ದೇವರ ಕಟ್ಟೆ ಮೇಲೆ ದೇವರನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಾಯಿದ್ರು. ಹೀಗಿರ್ತಾಯಿತ್ತು ಹಿಂದಿನ ಕಾಲದಲ್ಲೆಲ್ಲನೂ. ಮತ್ತು ಈಗೆಲ್ಲ ಬರ್ತಾ ಬರ್ತಾ ದೇವ್ರ ಮನೆ ಅಂತಲೇ ಸಪ್ರೇಟಾಗಿದೆ, ಅದು ಹಾಲಲ್ಲೇ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ನಾನು ನೋಡಿದ್ದೀನಿ ಹಾಲಲ್ಲೇ ಕಟ್ಟಿಸಿರ್ತಾರೆ. ಹೀಗಿದ್ದಾಗ ಮತ್ತೆ ಬಾಗಿಲನ್ನು ಹಾಕ್ಬೋದು, ತೊಂದರೆ ಇಲ್ಲ. ಮತ್ತು ಇದು ಒಂದು ಪದ್ಧತಿ ಅಂತ ಏನೂ ಇಲ್ಲ, ಹಾಕಲೇಬೇಕು ಕಂಪಲ್ಸರಿ ಅಂತ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನು ನೋಡಬೇಕು, ಹಾಗಾಗಿ ಬಾಗಿಲನ್ನು ಹಾಕಿ ಬೆಳಗ್ಗೆ ಎದ್ದು ತೆಗೆದು ನೋಡೋರು ನೋಡ್ತಾರೆ, ಅಥವಾ ತೆಗೆದಿಟ್ಕೊಂಡು ಬೆಳಗ್ಗೆ ಎದ್ದು ಬಂದು ನೋಡೋರು ಸಹ ನೋಡ್ತಾರೆ, ಹೇಗಾದರೂ ಮಾಡ್ಬೋದು. ಒಳಗಡೆ ಇದೆ ದೇವ್ರ ಮನೆ, ಯಾರಿಗೂ ಕಾಣಿಸಲ್ಲ ಅಂತಂದರೆ ದೇವರ ಮನೆ ಬಾಗಿಲನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹೊರಗಡೆ ಇದೆ ಅಂದರೆ ಮಾತ್ರ ದೇವರ ಮನೆ ಬಾಗಿಲನ್ನು ಹಾಕ್ಬೋದು. ಇದು ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ತಿಳಿಸಿದ್ದೀನಿ. ನಾನಂತೂ ಹೀಗೆ ಮಾಡೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಒಳಗಡೆ ಇದೆ ದೇವ್ರ ಮನೆ, ಯಾರಿಗೂ ಕಾಣಿಸೋದಿಲ್ಲ, ಅಡುಗೆ ಮನೆ ಆದಮೇಲೆ ಒಳಗಡೆ ಇದೆ. ಹಾಗಾಗಿ ನಾನಂತೂ ದೇವ್ರ ಮನೆ ಬಾಗಿಲನ್ನು ಯಾವತ್ತಿಗೂ ಹಾಕಲ್ಲ, ತೆಗೆದೇ ಇಟ್ಟಿರ್ತೀನಿ. ಅಷ್ಟು ಗಾಳಿನೂ ಬರುತ್ತೆ, ದೀಪ ಏನಾದರೂ ಶಾಂತ ಆಗುತ್ತೆ, ಹಾಗೇನೂ ಅನಿಸೋದಿಲ್ಲ. ಹಾಗಾಗಿ ನಾನು ದೇವ್ರ ಮನೆ ಬಾಗಿಲನ್ನು ಹಾಕೋದಿಲ್ಲ. ಹೊರಗಡೆ ಇದ್ದವರು ಮತ್ತೆ ಯೋಚನೆ ಮಾಡಿರಿ, ನೋಡಿರಿ ನಿಮ್ಮ ಅನುಕೂಲ ಅನಾನುಕೂಲಗಳು ಹೇಗಿರುತ್ತೋ ಹಾಗೆ ನೀವು ಬಾಗಿಲನ್ನು ಹಾಕೋಬೋದು ಅಥವಾ ತೆಗಿಬೋದು, ಯಾವುದೇ ಒಂದು ತೊಂದರೆ ಇಲ್ಲ ಸ್ನೇಹಿತರೆ. ಇನ್ನೂ ಒಂದು 2-3 ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂದರೆ ತುಂಬ ಸಮಯ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಚಿಕ್ಕದಾಗಿ ಹೇಳಿದರೂ ಸಹ ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಮತ್ತೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇನ್ನೊಂದು ಚಿಕ್ಕದಾಗಿ ಹೇಳಿಬಿಡ್ತೀನಿ. ಪ್ರತಿಯೊಂದು ಪೂಜೆಗೂ ಸಹ ನನಗೆ ಕಮೆಂಟ್ ಬರುತ್ತೆ. ಏನಾದರೂ ಪೂಜೆಯನ್ನು ಹೇಳಿದಾಗ, ವ್ರತಗಳನ್ನು ಹೇಳಿದಾಗ 21 ದಿನ 48 ದಿನ ಹೀಗೆ ಮಾಡಿರಿ ಅಂದಾಗ ನಾನ್ ವೆಜ್ ತಿನ್ನಬೇಕಾ ಬೇಡವಾ,
ತಿನ್ಬೋದಾ, ಮನೆಯಲ್ಲಿ ಮಾಡ್ಬೋದಾ ಅಂತ ಈ ಥರ ಪ್ರತಿ ಬಾರಿನೂ ನನಗೆ ಪ್ರಶ್ನೆ ಬರುತ್ತೆ. ಸ್ನೇಹಿತರೆ, ಒಂದು ಪೂಜೆ ಅಂದಾಗ ನಾವು ಶುದ್ಧಿಯಿಂದ ಮಾಡಬೇಕು. ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ರಿ. ನಾನು ಪ್ರತಿ ಬಾರಿ ಎಲ್ಲರಿಗೂ ಕಮೆಂಟ್ ಹಾಕೋದಕ್ಕಾಗೋದಿಲ್ಲ. ಒಂದು ಸಲ ನಾನು ಹೇಳಿಬಿಡ್ತೀನಿ, ಹಿಂದೆನೂ ಒಂದು ಸಲ ಹೇಳಿದ್ದೆ ನಾನು. ಈಗ ಒಂದು ಪೂಜೆ, ಒಂದು ವ್ರತ, ಒಂದು ದೇವರು ಅಂತ ಬಂದಾಗ ಶುದ್ಧತೆ ಮುಖ್ಯ. ಅದು ತಿನ್ನಬಾರ್ದು ಅಂತ ನಿಮಗೆ ಗೊತ್ತಿರುತ್ತೆ. ಅದು ತಿಂದರೆ ಅಯ್ಯೋ ತಿನ್ನಬಾರ್ದಲ್ವಾ, ತಿಂದು ಪೂಜೆ ಮಾಡಬಾರ್ದು, ಅಥವಾ ಪೂಜೆ ಮಾಡಿ ತಿನ್ನಬಾರ್ದು, ಮನೆಯಲ್ಲೂ ಸಹ ಮಾಡಬಾರ್ದು ಅಂತ ಗೊತ್ತಿರುತ್ತೆ, ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆದರೂ ಪ್ರಶ್ನೆ ಕೇಳ್ತೀರ. ಮಾಡಬಾರ್ದು ಸ್ನೇಹಿತರೆ. ಈಗ ನಾವು ಪೂಜೆ, ಏನಾದರೂ ವ್ರತಗಳು, ಏನಾದರೂ ಇಷ್ಟು ದಿನ ಅಂತ ನಾವು ಕಾರ್ಯಸಿದ್ಧಿಗಾಗಿ ಮಾಡೋವಾಗ ಒಂದು ಯಾವುದನ್ನೋ ತ್ಯಾಗವನ್ನು ಮಾಡಲಿಕ್ಕೆ ಏನು ಕಷ್ಟ ನಮಗೆ. ಮನೆಯಲ್ಲಿ ಕೇಳೋಲ್ಲ, ಮಾಡೋಲ್ಲ ಅಂತಂದರೆ ಅದಕ್ಕೆ ನಾನು ಜವಾಬ್ದಾರಿನ ಸ್ನೇಹಿತರೆ? ಅದನ್ನು ನೀವು ನೋಡ್ಕೋಬೇಕು. ನಾನು ಹೇಳೋದಿಷ್ಟೇ, ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಪೂಜೆಗಳನ್ನು ಮಾಡಿಕೊಳ್ಳ್ರಿ, ವ್ರತಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಶುದ್ಧತೆ ಕಾಪಾಡೋದನ್ನು ನಾನು ಹೇಗೆ ನಿಮಗೆ ಸರಿ ಮಾಡಿಕೊಡ್ಲಿಕ್ಕೆ ಸಾಧ್ಯ? ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಕೈಯಲ್ಲಿರೋದು. ನೀವು ಸ್ಟ್ರಿಕ್ಟಾಗಿ ಹೇಳಬೇಕು ಮನೆಯಲ್ಲಿ, ಇಲ್ಲ ಇಷ್ಟು ದಿನ ನಾನು ಪೂಜೆ ಮಾಡ್ತಾಯಿದ್ದೀನಿ, ಮನೆಯಲ್ಲೂ ಮಾಡೋಲ್ಲ, ತರಬೇಡ್ರಿ, ನಾನು ತಿನ್ನಲ್ಲ, ನಿಮಗೂ ಸಹ ಮಾಡಿಕೊಡಲ್ಲ ಅಂತ ಹೇಳಬೇಕು. ಇಲ್ಲ ನಾವು ದಿನನಿತ್ಯ ತಿಂತೀವಿ ಅಂತಂದರೆ ಇದು ನನ್ನ ಜವಾಬ್ದಾರಿನ ಸ್ನೇಹಿತರೆ? ನಾನು ಏನು ಮಾಡಲಿ ಇದಕ್ಕೆ? ನೀವೇ ಹೇಳ್ರಿ. ಹಾಗಾಗಿ ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗೂ, ಯಾವುದೇ ಒಂದು ವ್ರತಗಳನ್ನು ಮಾಡಿದಾಗೂ, ಹಬ್ಬ ಹುಣ್ಣಿಮೆಗಳು ಬಂದಾಗ, ಇನ್ನೇನೋ ವಿಶೇಷತೆ ಇದ್ದಾಗ ದಯವಿಟ್ಟು ತಿನ್ನಬೇಡ್ರಿ. ಆಯಿತಾ? ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ತಿನ್ನಬೇಡ್ರಿ, ಮಾಡಿದ ಮೇಲೂ ತಿನ್ನಬಾರ್ದು, ತಿಂದ ಮೇಲೂ ಮಾಡಬಾರ್ದು, ಮತ್ತು ಮನೆಯಲ್ಲೂ ಸಹ ಮಾಡಬಾರ್ದು. ಇದು ಶುದ್ಧತೆ. ದೇವರ ಸನ್ನಿಧಾನ ಅಲ್ಲಿ ಬಂದು ಕೂತಿರುತ್ತೆ. ದೇವರು ಬಂದಲ್ಲಿ ಕೂತು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡುವಾಗ ನೀವು ಮನೆಯಲ್ಲಿ ಅಶುದ್ಧತೆಗಳನ್ನು ಮಾಡ್ತಾಯಿದ್ರೆ ದೇವರು ಹೇಗೆ ಪ್ರೀತನಾಗ್ತಾನೆ, ನಿಮಗೆ ಹೇಗೆ ವರಗಳನ್ನು ಕೊಡ್ತಾನೆ, ಅದನ್ನು ಯೋಚನೆ ಮಾಡಿರಿ ಫಸ್ಟು, ಅಲ್ವಾ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಅವರವರ ಆಹಾರ ಪದ್ಧತಿ ಅವರವರಿಗೆ. ನಾನು ಯಾವುದೇ ಆಹಾರದ ಬಗ್ಗೆ ನಿಂದನೆಯನ್ನು ಮಾಡ್ತಾ ಇಲ್ಲ, ಆಯಿತಾ? ನಿಮ್ಮ ಆಹಾರ ನಿಮಗೆ ಬಿಟ್ಟಿದ್ದು, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನೀವು ಈ ಥರ ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೋಸ್ಕರ ಉತ್ತರ ಕೊಡ್ತಾ ಇದ್ದೀನಿ. ತಿನ್ನಬೇಕಾ ಬೇಡವಾ, ತಿಂದುಬಿಟ್ಟು ಮಾಡ್ಬೋದಾ, ಅಥವಾ ಬೆಳಗ್ಗೆ ಪೂಜೆ ಮಾಡಿ ಮಧ್ಯಾಹ್ನ ತಿನ್ಬೋದಾ, ರಾತ್ರಿ ತಿನ್ಬೋದಾ, ನಮ್ಮ ಮನೇಲಿ ಕೇಳೋದಿಲ್ಲ, ದಿನಾ ಮಾಡಬೇಕು, ಈ ಥರ ಪ್ರಶ್ನೆ ನನಗೆ ಎಷ್ಟು ಬರುತ್ತೆ ಅಂದರೆ ದಯವಿಟ್ಟು ನಾನ್ ವೆಜ್ ಬಗ್ಗೆ ಇನ್ನೊಂದು ಸಲ ನನ್ನನ್ನು ಪ್ರಶ್ನೆ ಕೇಳಬೇಡ್ರಿ ಸ್ನೇಹಿತರೆ. ಯಾಕೆಂದರೆ ನನಗೆ ಪ್ರತಿ ಬಾರಿ ತಿಳಿಸಿ ಬೇಜಾರಾಗಿದೆ. ಯಾವುದೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವ್ರತ, ನೇಮ, ನಿಷ್ಠೆ, ಪೂಜೆ ಪುನಸ್ಕಾರ ಮನೆಗಳಲ್ಲಿ ಮಾಡೋವಾಗ ಯಾವುದೇ ರೀತಿಯ ಅಶುದ್ಧತೆ ಆಗಬಾರ್ದು. ಏನು ಆ ಥರದ್ದು ತಿನ್ನೋದಾಗಲಿ, ಮಾಡೋದಾಗಲಿ, ತರೋದಾಗಲಿ ಮಾಡಬಾರ್ದು. ಈಗ ಶ್ರಾವಣ ಮಾಸ ಅಂತ ಮಾಡ್ತಾಯಿರ್ತೀರ, ತಂದುಬಿಟ್ಟು ತಿಂತೀರಾ. ಕೆಲವೊಂದು ಏನೋ ಮಾಡ್ತಾಯಿರ್ತೀರ, ತರ್ತೀರಾ, ಅವಾಗ ಕಂಡೀಷನಾಗಿ ಹೇಳ್ತೀರಲ್ವ ಮನೆಯಲ್ಲಿ, ಅದೇ ರೀತಿಯಾಗಿ ಮಾಡಬೇಕು. ನೀವೆಷ್ಟು ಶುದ್ಧತೆಯಿಂದ, ಎಷ್ಟು ಪರಿಶುದ್ಧತೆಯಿಂದ, ಭಕ್ತಿಯಿಂದ ಮಾಡ್ತೀರೋ ಪೂಜೆಗಳನ್ನು, ಅಷ್ಟು ಬೇಗ ನಿಮಗೆ ಫಲ ಸಿಗುತ್ತೆ. ಅಯ್ಯೋ ನಾನು ಮಾಡಿದೆ, ನನಗಿದಾಗಲೇ ಇಲ್ಲ, 48 ದಿನ ಆಯಿತು, ಇನ್ನೂ ಕಾರ್ಯ ಆಗಿಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಕೆಲವ್ರಿಗೆ 1 ವಾರ ಆಗಿರೋದಿಲ್ಲ, ಕಾರ್ಯ ಆಗೋಗ್ಬಿಟ್ಟಿರುತ್ತೆ. ಆ ಥರನೂ ಕಮೆಂಟ್ಸ್ ಬರುತ್ತೆ. ನಾನು ತುಂಬ ಬೇಗ ನಂಗೆ ಕೆಲಸ ಆಯಿತು ಅಂತ. ಮುಖ್ಯವಾಗಿ ಶುದ್ಧತೆ, ಮುಖ್ಯವಾಗಿ ಭಕ್ತಿ, ಇದೆರಡು ಇತ್ತು ಅಂದರೆ ನಿಮಗೆ ಎಂಥದ್ದೇ ಕಾರ್ಯ ಆಗಲಿ ಬೇಗ ಆಗುತ್ತೆ. ಕೆಲವೊಬ್ಬರಿಗೆ ಆಗೋದಿಲ್ಲ, ಇದೇನು ಮಾಡಲಿಕ್ಕೆ ಆಗೋದಿಲ್ಲ, ಅವರವರ ಕರ್ಮ ಫಲ ಅದು ಅಷ್ಟೇ. ಅವರ ಕರ್ಮ ಕಳೆದಿಲ್ಲ, ಇನ್ನೂ ಕೆಲಸ ಆಗಿಲ್ಲ, ಇನ್ನೂ ನೀವು ಶ್ರಮ ಪಡಬೇಕಾಗತ್ತೆ, ಇನ್ನಷ್ಟು ನೀವು ಕಷ್ಟಪಡಬೇಕು, ಇನ್ನಷ್ಟು ಭಕ್ತಿ ಮಾಡಬೇಕು. ಆಗುತ್ತೆ, ಕೆಲಸ ಆಗೋದಿಲ್ಲ ಅಂತಲ್ಲ. ಭಗವಂತನಿಗೆ ನಾವು ಎಷ್ಟು ಭಕ್ತಿಯಿಂದ ಒಮ್ಮೆ ಏನು ಮಾಡ್ತೀವೋ ಅದನ್ನು ಭಗವಂತ ಎಂದಿಗಾದರೂ ತಿರುಗಿಸಿ ನಮಗೆ ಅನಂತ ಮಾಡಿ ಕೊಡ್ತಾನೆ. ಈಗ ಪೂಜೆ ಆಯಿತಾ, ವ್ರತ ಮುಗೀತಾ, ಬಿಟ್ಟುಬಿಡ್ರಿ, ಆಯಿತು. ದಿನನಿತ್ಯ ಪ್ರಾರ್ಥನೆ ಮಾಡಿರಿ, ನಾವು ಈ ಥರ ಪೂಜೆ ಮಾಡಿದ್ವಿ, ಭಗವಂತ ಅನುಗ್ರಹ ಮಾಡು ಅಂತ ನೀವು ಭಕ್ತಿಯಿಂದ ಬೇಡ್ಕೋಬೇಕು ಅಷ್ಟೇ. ಇವತ್ತಲ್ಲ ನಾಳೆ ನಿಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ, ಇದು ಖಂಡಿತ. ಇದನ್ನು ಬರೆದಿಟ್ಕೊಳ್ರಿ ಒಂದು ಕಡೆ. ಈಗ ಆಗಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದಲ್ಲ, ಅದು ನೀವು ಮಾಡಿರ್ತೀರ, ಆಗೋಯ್ತು, ಬಿಟ್ಬಿಡ್ರಿ, ಅದು ಆಗೋಯ್ತು. ನೀವೆಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀರೋ ಅದನ್ನು ಭಗವಂತ ಸ್ವೀಕಾರ ಮಾಡಿರ್ತಾನೆ, ಅದನ್ನು ಮರ್ತು ಬಿಡ್ರಿ, ಆಯಿತು. ಆದರೆ ಭಗವಂತನಿಗೆ ದಿನನಿತ್ಯ ಹೇಳ್ಕೊಡ್ರಿ, ಭಗವಂತ ನನಗೆ ಈ ಕಾರ್ಯ ಆಗಬೇಕು, ನಾನು ಏನೇ ತಪ್ಪು ಮಾಡಿದರೂ ಕ್ಷಮಿಸಪ್ಪ, ಇದನ್ನು ನನಗೆ ನಡೆಸ್ಕೊಡು ಅಷ್ಟೇ. ಒಂದಲ್ಲ ಒಂದಿನ ನಿಮ್ಮ ಕರ್ಮ ಕಳೆಯುತ್ತೆ, ಖಂಡಿತ ಭಗವಂತ ಅದನ್ನು ಅನಂತ ಮಾಡಿ ಕೊಡ್ತಾನೆ. ನೀವು ಮತ್ತೆ ಯಾವತ್ತೂ ಊಹೆ ಮಾಡಿರಬಾರ್ದು, ಆ ಥರ ಕೊಡ್ತಾನೆ ದೇವರು.
ಅದನ್ನು ನೀವು ಸ್ವೀಕಾರ ಮಾಡಿದಾಗ ಭಗವಂತನ ಸ್ಮರಣೆ ಮಾಡಬೇಕು. ಮತ್ತು ಅಯ್ಯೋ ಇದು ಅದರಿಂದ ಆಗಿದ್ದು ಅಲ್ಲ ಅಂತ ಅಂದ್ಕೋಬಾರ್ದು. ದೇವರೇ ಮಾಡಿದ್ದು, ಅದರದ್ದೇ ಫಲ ಇದು, ಈಗಾಗಿದೆ ಅಷ್ಟೇ ನನಗೆ ಅಂತ ಅಂದ್ಕೋಬೇಕು. ಹೀಗೆ ಪ್ರತಿಯೊಂದು ನಾವು ಕೈ ಹಿಡಿದ ತಕ್ಷಣ, ನಾವು ಅಂದ್ಕೊಂಡ ತಕ್ಷಣ ಎಲ್ಲ ಕಾರ್ಯಗಳಾಗೋಗಿದ್ರೆ ಪ್ರಪಂಚದಲ್ಲಿ ಕಷ್ಟ ಅನ್ನೋದು ಯಾರಿಗೂ ಇರ್ತಾ ಇರಲಿಲ್ಲ ಸ್ನೇಹಿತರೆ, ಅಲ್ವಾ? ಆಗುತ್ತೆ. ನಮ್ಮ ಕರ್ಮ ಫಲ ಎಷ್ಟಿದೆಯೋ ನಮಗೆ ಗೊತ್ತಾ? ನಾವು ಎಷ್ಟು ಕರ್ಮಗಳನ್ನು ಮಾಡಿ ಬಂದಿದ್ದೀವೋ ಅದೆಲ್ಲ ಸವಿಬೇಕಂದ್ರೆ ಸುಮ್ಮನೆ ಅಲ್ಲ, ಅನಂತ ಯಾಕೆ ಋಷಿಮುನಿಗಳು ಅನಂತ ಕಾಲ ಕಠಿಣವಾದ ತಪಸ್ಸನ್ನು ಮಾಡಿ ದೇವ್ರನ್ನ ಒಲಿಸ್ಕೊತಾರೆ ಋಷಿಮುನಿಗಳು. ಮತ್ತು ಅವರು ನಮ್ಮ ಥರ ಜೀವನ ಮಾಡೋಂಥವ್ರಲ್ಲ, ಆದರೂ ಸಹ ಭಗವಂತ ಅವರಿಗೆ ಬೇಗ ಒಲಿಯೋದಿಲ್ಲ. ಎಷ್ಟು ಕಠಿಣವಾದಂಥ ತಪಸ್ಸುಗಳನ್ನು ಮಾಡ್ತಾರೆ ಗೊತ್ತಾ ಋಷಿಮುನಿಗಳು? ಅದನ್ನು ಕೇಳಿದ್ರೇ ನಮಗೆ ಭಯ ಬರುತ್ತೆ, ಅದನ್ನು ಊಹಿಸೋಕ್ಕೂ ನಮಗೆ ಸಾಧ್ಯ ಇಲ್ಲ. ಆಗ ಭಗವಂತ ಕೊನೆಯದಾಗಿ ಋಷಿಮುನಿಗಳಿಗೆ ಕಾಣಿಸ್ಕೊಳ್ಳೋದು, ಪ್ರತ್ಯಕ್ಷನಾಗ್ತಾನೆ ಭಗವಂತ. ಅಷ್ಟು ಪರೀಕ್ಷೆ ಅವರನ್ನೇ ಮಾಡೋವಾಗ ನಮ್ಮಂತಹ ಪಾಮರರು ದಿನ ಬೆಳಗ್ಗೆದ್ದರೆ ತಪ್ಪುಗಳನ್ನು ಮಾಡ್ತೀವಿ, ದಿನ ಬೆಳಗ್ಗೆದ್ದರೆ ಅಪರಾಧಗಳನ್ನು ಮಾಡ್ತೀವಿ, ಅದಕ್ಕೆ ಕ್ಷಮನೇ ಇಲ್ಲ ಅವಕ್ಕೆಲ್ಲನೂ. ಇಷ್ಟು ಪಾಪಗಳನ್ನು ಮಾಡಿದಾಗ ನಮ್ಮನ್ನು ಆದಷ್ಟು ಬೇಗನೆ ನಾವು ಇವತ್ತು ಪೂಜೆ ಮಾಡಿದ್ದೀವಿ ನಾಳೆನೇ ವರ ಕೊಟ್ಬಿಡು ಅಂದರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಮ್ಮ ತನು ಮನ ಎಲ್ಲವನ್ನು ದಣಿಸ್ಬೇಕು ದೇವರಿಗಾಗಿ, ಶ್ರಮ ಪಡಬೇಕು, ಕಷ್ಟ ಬೀಳಬೇಕು. ಆಗನೇ ದೇವರು ನಮ್ಮನ್ನು ಕೈ ಹಿಡಿದು ಮೇಲೆತ್ತುತ್ತಾನೆ. ಅಯ್ಯೋ ನನ್ನ ಭಕ್ತ ಇಷ್ಟು ಕಷ್ಟಪಡ್ತಾ ಇದ್ದಾನಲ್ವ, ಕರುಣೆ ತೋರಿಸೋಣ, ಇವನ ಪಾಪಗಳನ್ನು ಪರಿಹಾರ ಮಾಡೋಣ, ಇವನ ಇಷ್ಟಾರ್ಥಗಳನ್ನು ಪೂರೈಸೋಣ ಅಂತ ಹೇಳ್ತಾನೆ ಭಗವಂತ. ಯಾವುದೇ ದೇವತೆಗಳಾಗಲಿ ಭಗವಂತನ ಆಜ್ಞೆ ಇಲ್ಲದೆ ಅವರು ಸಹ ಏನೂ ಮಾಡಲ್ಲ. ಭಗವಂತನ ಆಜ್ಞೆ ಆದಮೇಲೇ ಅವರು ನಮಗೆ ವರಗಳನ್ನು ಕೊಡೋದು. ಇದು ನಾವು ಮುಖ್ಯವಾಗಿ ತಿಳ್ಕೊಬೇಕು. ಆಯಿತಾ ಸ್ನೇಹಿತರೆ? ಈ ಪ್ರಶ್ನೆಗೆ ನಾನು ಈಗ ಉತ್ತರ ಕೊಟ್ಬಿಟ್ಟಿದ್ದೀನಿ. ಮತ್ತೆ ನನಗೆ ಈ ಪ್ರಶ್ನೆ ಬಂದರೆ ನಾನಿನ್ನು ಉತ್ತರ ಕೊಡೋದಿಲ್ಲ. ಈ ವಿಡಿಯೋ ಎಲ್ಲರೂ ನೋಡ್ಕೊಳ್ರಿ. ಯಾವುದೇ ಪೂಜೆ ಪುನಸ್ಕಾರ ವ್ರತ ನಿಯಮ ಏನೇ ಮಾಡಿರಿ, ನಾನ್ ವೆಜ್ ಮಾತ್ರ ತಿನ್ನೋದಾಗಲಿ ಮನೆಯಲ್ಲಿ ತರೋದಾಗಲಿ ಮಾಡೋದಾಗಲಿ ಮಾಡಬಾರ್ದು. ಇನ್ನು ನಿಮ್ಮ ಮನೇಲಿ ಕೇಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು, ಅದು ನನಗೆ ಸಂಬಂಧಿಸಿದ್ದಲ್ಲ ಸ್ನೇಹಿತರೆ. ಅದನ್ನು ನೀವು ಹೇಗೆ ಮಾಡ್ಕೊತೀರೋ ಅದು ನಿಮಗೆ ಬಿಟ್ಟಿದ್ದು ಅಲ್ವಾ? ಇದಿಷ್ಟು ಇವತ್ತಿನ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳ್ತೀನಿ. ಇನ್ನೊಂದಷ್ಟು ಪ್ರಶ್ನೆಗಳಿದೆ. ಇನ್ನೊಂದು ಮುಖ್ಯವಾಗಿ ಒಂದು ಪ್ರಶ್ನೆ ಇದೆ, ಸಾಯಂಕಾಲ ಪೂಜೆ ಮಾಡ್ಬೋದಾ, ಸಾಯಂಕಾಲ ರಂಗೋಲಿಗಳನ್ನು ಹಾಕೋಬೋದಾ, ಸಾಯಂಕಾಲ ದೀಪವನ್ನು ಹಚ್ಚಿದರೆ ಎಷ್ಟು ಶ್ರೇಷ್ಠತೆ, ಇದರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು. ಅದು ತುಂಬ ಲೆಂತಿ ಇದೆ, ಅದು ಹೇಳ್ತೀನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಲಕ್ಷ್ಮೀ ಶೋಭಾನ ಮುಂದುವರಿಸ್ಬೇಕು. ಯಾಕೋ ತುಂಬ ಲೇಟ್ ಆಗ್ತಾ ಇದೆ, ನನಗೂ ಸಹ ಅನ್ನಿಸ್ತಾ ಇದೆ ಮುಂದುವರಿಸ್ಬೇಕು. ಸ್ವಲ್ಪ ಸಮಯ ಅದಕ್ಕಾಗಿ ಕೊಡಬೇಕಾಗಿದೆ. ಸರಿ ನೋಡೋಣ, ನಾನು ಅದನ್ನು ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀನಿ ಸ್ನೇಹಿತರೆ. ಇದಿಷ್ಟು ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ಉತ್ತರ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.